ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಐಶು ಶರಣ್ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್. ನಾನಂತೂ ತುಂಬ ಹ್ಯಾಪಿಯಾಗಿದ್ದೀನಿ, ನೀವೆಲ್ಲರೂ ಹ್ಯಾಪಿಯಾಗಿದ್ದೀರಿ ಅಂತ ನಾನು ಅಂದ್ಕೊಂಡು ಇವತ್ತು ಸಂಡೇ ಮಧ್ಯಾಹ್ನದಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೆಳಿಗ್ಗೆ ಸಿಂಪಲ್ಲಾಗಿ ಟಿಫನ್ ಮಾಡಿಕೊಂಡು ಇವಾಗ ನಾವು ಎಲ್ಲಿಗೂ ಹೊರಟಿದ್ದೀವಿ. ನೋಡಿ, ನಮ್ಮ ದಿನ ಸೂಪರಾಗಿ ರೆಡಿಯಾಗಿದೆ. ಇವಾಗ ಹೋಗಬೇಕಾದ್ರೆ ನಾವು ಗಿಫ್ಟ್ ಶಾಪಿಗೆ ಹೋಗ್ತಾ ಇದ್ದೀವಿ. ಏನಾದರೂ ಗಿಫ್ಟ್ ಕೊಡೋಣ ಅಂಥೇಳಿ ನಾನು ಅವತ್ತು ಬಂದಿದ್ನಲ್ವಾ, ಅದೇ ಗಿಫ್ಟ್ ಶಾಪಿಗೆ ಬಂದಿದ್ದೀನಿ. ಯಾಕೋ ಈ ಗಿಫ್ಟ್ ಶಾಪ್ ತುಂಬಾ ಇಷ್ಟ ಆಗ್ತಾಯಿದೆ ನನಗೆ. ಯಾಕಂತ ಹೇಳಿದ್ರೆ ಎಲ್ಲ ಚೆನ್ನಾಗಿದೆ, ರೇಟ್ ಕೂಡ ರೀಸನೇಬಲ್ ಆಗಿದೆ. ಹಾಗಾಗಿ ಮತ್ತು ಬೇರೆ ಕಡೆ ಗೊತ್ತಿರೋ ಶಾಪ್ ಅಲ್ವಾ, ಹಾಗಾಗಿ ಬಂದಿದ್ದೀವಿ. ಟಾಯ್ಸ್ ಎಲ್ಲ ಎಷ್ಟು ಚೆನ್ನಾಗಿದೆ ಅಲ್ವಾ, ನನಗೆ ತುಂಬ ಇಷ್ಟ ಆಯಿತು. ಸಾಫ್ಟ್ ಟಾಯ್ಸ್ ಅಂದರೆ ಇಷ್ಟ. ದೊಡ್ಡ ಟಾಯ್ ನೋಡಿ, ಅದು ನಮ್ಮದೇನ ಎಷ್ಟು ಚೆನ್ನಾಗಿದೆ ಅಲ್ಲಮ್ಮ, ಆದರೆ ಅದು ಮನೆಗೆ ತೊಗೊಂಡೋಗೋಕ್ಕಾಗಲ್ಲ, ತುಂಬ ದೊಡ್ಡದಿದೆ ಅಂತ ಹೇಳಿದ್ಲು. ಮತ್ತು ಮಕ್ಳಿಗೆ ಬೇಕಾಗಿರೋ ಆಟ ಸಾಮಾನ ಅಂದರೆ ನಿಜವಾಗಿರೋ ಎಲೆಕ್ಟ್ರಿಕ್ ಬೈಕ್ ಎಲ್ಲ ಇದೆ. ನನ್ನ ಮಗ ಮಾತ್ರ ಬಂದಿದ್ದರೆ ಅದನ್ನು ಬಿಡ್ತಾನೆ ಇರಲಿಲ್ಲ. ನಮ್ಮ ದೀನೂ ಅದನ್ನೇ ಹೇಳ್ತಾ ಇದ್ದಿಲ್ಲ, ಅಮ್ಮ ಹರ್ಷಿತ್ನ ಮಿಸ್ ಮಾಡ್ಕೊಳ್ತಿದ್ದೀವಲ್ವಾ ಅಂತ. ಮತ್ತು ನೋಡಿ, ಇದು ಮತ್ತೆ ನನಗೆ ಇದನ್ನು ತೊಗೋಬೇಕು ಅಂತ ಅಂದ್ಕೊಂಡೇ ಇದ್ದೀನಿ. ಖಂಡಿತವಾಗ್ಲೂ ನಾನು ಇದನ್ನು ತೊಗೊಳ್ತೀನಿ. ತೊಗೊಳ್ಬೇಕಾದ್ರೆ ನಾನು ನಿಮಗೆ ತೋರಿಸ್ತೀನಿ ಇದರಲ್ಲಿ ಏನೆಲ್ಲ ತೊಗೊಳ್ತೀನಿ ಅಂತ ನನಗೆ. ಮತ್ತು ಲೈವ್ ಪ್ಲ್ಯಾಂಟ್ಸ್ ಕೂಡ ಮೀಶೋದಲ್ಲಿ ಆರ್ಡರ್ ಮಾಡಬೇಕು ಅಂತ ಇದ್ದೀನಿ. ನೋಡೋಣ, ಎಲ್ಲ ಪ್ಲ್ಯಾನ್ ಮಾಡಿಟ್ಟಿದ್ದೀನಿ. ನೋಡಿ, ಈ ಥರ ಗಿಫ್ಟ್ ಸೆಟ್ಸ್ ಎಲ್ಲ ಎಷ್ಟು ಚೆನ್ನಾಗಿದೆ ಅಲ್ವಾ, ನನಗೆ ತುಂಬ ಇಷ್ಟ ಆಯ್ತು ಇದೆಲ್ಲ ತೊಗೋಬೇಕಂತ ಹೇಳಿ. ಬಟ್ ಆದರೆ ಬಜೆಟ್ ಇರಲಿಲ್ಲ. ನಮ್ಮ ಬಜೆಟ್ಟಿಗೆ ಆಗೋ ಥರ ಈ ಬ್ಲೂ ಕಲರ್ ಕಾಫಿ ಕಪ್ ಯಾಕೋ ತುಂಬ ಅಟ್ರಾಕ್ಟಿವ್ ಆಗಿತ್ತು. ಗ್ಲಾಸ್ ಮೆಟೀರಿಯಲ್ ಬ್ಲೂ ಕಲರ್ ಆಗಿತ್ತು, ನಂಗೆ ತುಂಬಾ ಇಷ್ಟ ಆಯಿತು. ಹಾಗಾಗಿ ಅದನ್ನೇ ತೊಗೊಂಡ್ವಿ. ಮತ್ತು ಅದು ಒಳ್ಳೆ ಕಂಪನಿದು, ಬೇಗ ಒಡೆದೋಗಲ್ಲ ಅಂತ ಅವರು ಹೇಳಿದ್ರು. ಸೊ ಹಾಗಾಗಿ ಹೊಡಿಬಾರ್ದು ನಮಗೆ ಬೇಗ, ತುಂಬ ದಿನ ಇಟ್ಕೊಳ್ಬೇಕು ಅಂತಲೇ ಎಲ್ಲರೂ ಆಸೆ ಪಡ್ತೀವಲ್ವ, ಗ್ಲಾಸ್ ವಸ್ತು ಏನೇ ತೊಗೊಂಡ್ರು. ಹಾಗಾಗಿ ಒಳ್ಳೆ ಕ್ವಾಲಿಟಿದೇ ತೊಗೊಳ್ಳೋಣ ಅಂತ ಅದನ್ನು ತೊಗೊಂಡ್ವಿ. ಆದರೂ ನಮ್ಮ ಮನೆಯವರಿಗೆ ಅಲ್ಲಿರೋ ಕಾಫಿ ಕಪ್ಸ್ ಎಲ್ಲ ತುಂಬಾ ಇಷ್ಟ ಆಯಿತು. ಅದನ್ನೆಲ್ಲ ಇಷ್ಟಪಟ್ಟು ನೋಡ್ತಾನೆ ಇದ್ದರು. ನಾನು ಕೂಡ ಅಷ್ಟೇ ಎಲ್ಲ ನೋಡ್ತಾ ಇದ್ದೆ. ನಿಮಗೆ ತೋರಿಸ್ತೀನಿ ಬನ್ನಿ. ಈ ಅಂಗಡಿಯಲ್ಲಿ ತುಂಬ ಸ್ಪೆಷಲಾಗಿರೋ ಐಟಮ್ಸ್ ಎಲ್ಲ ಇದೆ, ತುಂಬ ಚೀಪಾಗೂ ಇದೆ ರೇಟ್ ಕೂಡ, ಮತ್ತು ಕ್ವಾಲಿಟಿ ಚೆನ್ನಾಗಿರುತ್ತೆ, ಅದೇ ಮೇಯ್ನು. ಹಾಗೆ ಈ ಮಾಲಲ್ಲಿ ಏನೆಲ್ಲ ಇದೆ ಅಂತ ನಾನು ನಿಮಗೆ ತೋರಿಸ್ತೀನಿ. ತುಂಬ ದೊಡ್ಡ ಮಾಲು, ಎಲ್ಲ ವಸ್ತುಗಳು A to Z ಎಲ್ಲನೂ ಸಿಗುತ್ತೆ. ಸ್ಟೇಷ್ನರಿ ಐಟಮ್ಸು, ಬುಕ್ಸು, ಫೈಲು, ಹ್ಯಾಂಡ್ ಬ್ಯಾಗು, ಚಪ್ಪಲು, ಮಕ್ಳಿಗೆ ಬೇಕಾಗಿರೋದು ಮೇಯ್ನಾಗಿ ತುಂಬಾ ಸಿಗುತ್ತೆ. ಆಮೇಲೆ ಪಾತ್ರೆಗಳೆಲ್ಲ ಕ್ವಾಲಿಟಿಯಾಗಿರುತ್ತೆ, ಕುಕ್ಕರು, ಹಾಟ್ ಬಾಕ್ಸು, ಅದು ಇದು ಅಂತೆಲ್ಲ ಚೆನ್ನಾಗಿರುತ್ತೆ, ಕ್ವಾಲಿಟಿ ಚೆನ್ನಾಗಿರುತ್ತೆ. ಮಾಲಿಗೆ ಬಂದಾಗ ನಾನು ದಿನ ಅಂತೂ ಕಾಲು ನೆಲದಲ್ಲೇ ಇರಲ್ಲ, ನಮಗೆ ಫುಲ್ ಸುತ್ತೋದು ನಾವು. ನಮಗೇನಾದರೂ ಇಷ್ಟಪಟ್ಟು ಸಿಗುತ್ತಾ ಅಂತ ಹುಡುಕ್ತಾ ಇರ್ತೀನಿ. ನಾನು ಈ ವಿಷಯದಲ್ಲಿ ನನ್ನ ಮಗಳು ನನ್ನ ಥರನೇ ಇದ್ದಾಳೆ. ಅವಳಿಗೂ ಅಷ್ಟೇ, ಮನೆಗೆ ಡೆಕೋರೇಟಿವ್ ಐಟಮ್ಸ್ ಎಲ್ಲ ತುಂಬ ಇಷ್ಟಪಡ್ತಾಳೆ. ಒಳ್ಳೊಳ್ಳೆ ಪಾತ್ರೆಗಳು, ಅದು ಇದನ್ನು ತೊಗೊಳ್ಳೋಣಮ್ಮ ಅಂತಂದು ತೊಗೊಳ್ಳೋಣಮ್ಮ ಅಂತ ನಂಗೆ ಸಜೆಷನ್ ಕೊಡ್ತಾಳೆ. ಈ ತಟ್ಟೆ ನೋಡಿ ಎಷ್ಟು ಭಾರವಾಗಿತ್ತು ಗೊತ್ತಾ, ತುಂಬ ಚೆನ್ನಾಗಿತ್ತು. ಆಮೇಲೆ ಇದು ಹ್ಯಾಂಡ್ ವಾಶು ನಮ್ಮ ಮಗಳಿಗೆ ಇಷ್ಟ ಆಯಿತು. ಅಮ್ಮ ಇದನ್ನು ತೊಗೋಬೇಕು ಅಂತ ಹೇಳ್ತಾ ಇದ್ಲು. ನಾನು ತೊಗೊಳ್ಳಿಲ್ಲ. ಒಂದು 2 ದಿವಸ ಯೂಸ್ ಮಾಡ್ತೀವಿ, ಆಮೇಲೆ ಅದನ್ನು ಯೂಸೇ ಮಾಡಲ್ಲ. ಒಂದು ಸಲ ತೊಗೊಂಡು ಇಟ್ಕೊಂಡಿದ್ದೀನಿ ಡಿಮಾರ್ಟಲ್ಲಿ. ಅದು ಹ್ಯಾಂಡ್ ವಾಶ್ ಹಾಕಿದ್ರು ಅದರಲ್ಲಿ ಅವ್ರು ಮಾಡೋದೇ ಇಲ್ಲ ಹ್ಯಾಂಡ್ ವಾಶು, ಸೋಪಲ್ಲೇ ಮಾಡ್ತಾರೆ ಅಪ್ಪ ಮಗಳು ಇಬ್ಬರು. ತೊಗೊಂಡು ಸುಮ್ಮನೆ ಮನೆಯಲ್ಲಿ ಜಾಸ್ತಿಯಾಗಿದೆ ಪ್ಲಾಸ್ಟಿಕ್ ಐಟಮ್. ನಾನು ಹೇಳೋದು ಏನಂತ ಹೇಳಿದರೆ, ಆದಷ್ಟು ಪ್ಲಾಸ್ಟಿಕ್ನ ಎಲ್ಲ ತೊಗೊಂಡೋಗಿ ಗುಜರಿಗೆ ಹಾಕಬೇಕು. ನಾನು ಒಂದು ಮೂಟೆ ತೊಗೊಂಡೋಗಿ ಮೊನ್ನೆ ಗುಜರಿಗೆ ಹಾಕಿದ್ದೀನಿ. ತೊಗೊಳ್ಬೇಕಾದ್ರೆ ನಾನು ಎಷ್ಟು ರೇಟ್ ಕೊಟ್ಟು ತೊಗೊಂಡೆ, ಬಟ್ ಆದರೆ ಗುಜರಿಗೆ ಹಾಕ್ತಾಯಿದ್ದೀನಿ. ಬರೀ 20 ರೂಪಾಯಿ ಕೊಟ್ಟರು ಅಷ್ಟೇ. ಅವರು 3 kg ಇತ್ತು ಪ್ಲಾಸ್ಟಿಕ್ಕು, ಬರೀ 20 ರೂಪಾಯಿ ಕೊಟ್ಟರು. ನಾನು ಯಾಮಾರಿಸಿದ್ದಾರೆ, ನನಗೆ ಗೊತ್ತು, ಸರಿ ಹೋಗಲಿ ಅಂತೇಳಿ ಕೊಟ್ಬಿಟ್ಟೆ. ಮತ್ತು ನೋಡಿ, ನನಗೆ ತುಂಬ ಫೇವ್ರೇಟ್ ಆಗಿರೋ ಮಣ್ಣಿನ ಪಾತ್ರೆ ಸೆಕ್ಷನ್ ಇದು. ನಾನು ಇಲ್ಲಿ ಒಂದು ಕೂಡ ಮಡಿಕೆ ತೊಗೊಂಡಿಲ್ಲ, ಫುಡ್ ಮ್ಯಾಕ್ಸಲ್ಲಿ ತೊಗೊಂಡಿದ್ದೀನಿ. ಇದು ಸೆಂಟ್ರಲ್ ಪಾಯಿಂಟ್. ಫುಡ್ ಮ್ಯಾಕ್ಸಲ್ಲಿ ತೊಗೊಂಡಿದ್ದಾಗ ತುಂಬ ಚೆನ್ನಾಗಿತ್ತು, ಗಟ್ಟಿಯಾಗಿ ದೊಡ್ಡದಾಗಿತ್ತು. ಇದು ಸ್ವಲ್ಪ ಸಣ್ಣದಾಗಿದೆ, ಬಟ್ ಆದರೆ ಇದು ಕೂಡ ನೋಡೋದಕ್ಕೆ ಒಂಥರ ಡಿಸೈನಾಗಿ ಬೇರೆ ಥರ ಇದೆ. ಡಿಸೈನ್ ಎಲ್ಲ ನೋಡೋದಕ್ಕೆ ತುಂಬ ಚೆನ್ನಾಗಿದೆ. ಇದು ಕೂಡ ರೇಟು ಕಡಿಮೆನೇ ಇದೆ, 200-300 ಆ ಥರ ಅಷ್ಟೇ ರೇಟು. ಮುಟ್ಟೋದಕ್ಕೂ ಚೆನ್ನಾಗಿದೆ. ಇದು ಆ್ಯಕ್ಚುಲಿ ಒಳ್ಳೆ ಸುಟ್ಟಿದಾರಂತೆ, ಇದು ಬೇಗ ಒಡೆದೋಗಲ್ಲ ಅಂತ ಹೇಳಿದ್ರು. ಸುಟ್ಟಿರೋ ಮಡಿಕೆ, ಇದರಲ್ಲಿ ಅಡುಗೆ ಮಾಡೋದು ಚೆನ್ನಾಗಿರುತ್ತೆ. ಆಮೇಲೆ ತುಂಬ ದಿನ ಬಾಳಿಕೆ ಬರುತ್ತೆ. ಇದನ್ನು ಕೂಡ ನಾನು ಯಾವ ಥರ ತೊಗೋಬೇಕಂತಿದ್ದೀನಿ. ತೊಗೊಂಡಾಗ ಇದನ್ನು ಹೇಗೆ ನಾವು ಯೂಸ್ ಮಾಡೋದು, ಸ್ಟಾರ್ಟಿಂಗಲ್ಲಿ ನೀರಲ್ಲೆಲ್ಲ ನೆನೆಸಿಡಬೇಕು, ಅಕ್ಕಿ ನೀರಲ್ಲೆಲ್ಲ, ಅದು ಹೇಗೆ ಅಂತ ನಾನು ನಿಮಗೆ ತೊಗೊಂಡಾಗ ಹೇಳ್ತೀನಿ. ಮತ್ತು ಈ ಪಾತ್ರೆ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ, ಕಲರ್ ಆಗಿರೋ ಪಾತ್ರೆಗಳು ನನಗೆ ತುಂಬ ಇಷ್ಟ ಆಗುತ್ತೆ. ಒಳಗಡೆ ಎಂಡೋಲಿಯಂ ಕೋಟಿಂಗ್ ಕೊಟ್ಟಿದ್ದಾರೆ,
ಮತ್ತು ಈ ಕಡೆ ಸೈಡ್ ಫುಲ್ಲು ಪ್ಲಾಸ್ಟಿಕ್ಕು. ನನಗೆ ಪ್ಲಾಸ್ಟಿಕ್ ಐಟಮ್ಸೇ ಇಷ್ಟ ಇಲ್ಲ. ಇನ್ನೂ ಸ್ವಲ್ಪ ಮನೇಲಿರೋದನ್ನೆಲ್ಲ ತೊಗೊಂಡೋಗಿ ಮೂಟೆ ಕಟ್ಟಿ ಬಿಸಾಕಬೇಕು. ಗುಜರಿಗೆ ಹಾಕಲ್ಲ, ಯಾಕಂದರೆ ಏನು ದುಡ್ಡೇ ಕೊಡಲ್ಲ ಗುಜರಿಗೆ ಹಾಕಿದ್ರೆ, ಸುಮ್ಮನೆ ವೇಸ್ಟ್. ನಾವು ತೊಗೊಂಡೋಗೋ ಪೆಟ್ರೋಲೇ ವೇಸ್ಟು. ನಾವು ನೇಚರ್ಗೆ ಏನಾದರೂ ಒಳ್ಳೇದು ಮಾಡಬೇಕು ಅಂತ ಅಂದ್ಕೊಂಡ್ರೆ ಖಂಡಿತವಾಗ್ಲೂ ಈ ಪ್ಲಾಸ್ಟಿಕ್ ಬಳಕೆನ ಎಷ್ಟು ಆಗುತ್ತೋ ಅಷ್ಟು ಕಡಿಮೆ ಮಾಡಬೇಕು. ಇಲ್ಲಾಂದರೆ ನಾವು ಒಂದೊಂದು 500 ವರ್ಷದಲ್ಲೇ ಭೂಮಿ ಫುಲ್ಲು ಪ್ಲಾಸ್ಟಿಕ್ಕಿಂದ ತುಂಬಿಸ್ಕೊಂಡ್ಬಿಡ್ತೀವಿ. ನಮ್ಮ ಭೂಮಿನ ನಾವೇ ನಾಶ ಮಾಡ್ತಾಯಿದ್ದೀವಿ. ಈ ಪ್ಲಾಸ್ಟಿಕ್ನ ಆದಷ್ಟು ಕಡಿಮೆ ಮಾಡ್ತಾ ಬಂದರೆ ತುಂಬ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತಾ ಇದೆ ನನಗೆ. ಇವಾಗ ಗಿಫ್ಟ್ ಪ್ಯಾಕ್ ಮಾಡ್ತಾಯಿದ್ದಾರೆ. ಇವರು ಎಷ್ಟು ಚೆನ್ನಾಗಿ ಗಿಫ್ಟ್ ಪ್ಯಾಕ್ ಮಾಡ್ತಾರೆ ನೋಡಿ, ತೋರಿಸ್ತೀನಿ. ಇವರು ಇದನ್ನೆಲ್ಲ ಗಿಫ್ಟ್ ಪ್ಯಾಕ್ ಮಾಡಿ ಇಟ್ಟಿದ್ದಾರೆ. ಅಂದರೆ ಈ ರೀತಿ ಡಿಸೈನೆಲ್ಲ ಮಾಡಿಕೊಡ್ತಾರೆ ಅಂತ ನೋಡಿ. ಶರ್ಟ್ ಥರ, ಮಗುದು ಶರ್ಟ್ ಥರ, ಆಮೇಲೆ ಈ ಕಡೆ ಹ್ಯಾಂಡ್ ಬ್ಯಾಗ್ ಥರ ಎಲ್ಲ ಮಾಡ್ತಾರೆ. ನಮಗೂ ಹ್ಯಾಂಡ್ ಬ್ಯಾಗ್ ಥರ ಮಾಡಿಕೊಡ್ತೀನಿ ಅಂತ ಹೇಳಿದ್ರು. ತುಂಬ ನೀಟಾಗಿದೆಲ್ಲ, ಯೂಟ್ಯೂಬ್ ನೋಡಿ ಕಲಿತು ಮಾಡಿದಾರಂತೆ. ಚೆನ್ನಾಗಿದೆ. ಪ್ಯಾಕಿಂಗ್ ನೋಡೋದಕ್ಕೆ ಅಟ್ರಾಕ್ಟಿವ್ ಆಗಿದೆ ಅಲ್ವಾ. ಇದರಲ್ಲಿ ಗಿಫ್ಟ್ ಕೊಟ್ಟರೆ ಅವರಿಗೂ ಎಷ್ಟು ಖುಷಿಯಾಗುತ್ತೆ. ಬಟ್ ಆದರೆ ಏನೇ ಗಿಫ್ಟ್ ಪ್ಯಾಕ್ ಮಾಡಿದ್ರು ಅವರು ತೆಗೆದುಬಿಡ್ತಾರಲ್ವ, ಬಿಚ್ಚಿನೇ ನೋಡಬೇಕು ಒಳಗಡೆ ಏನಿದೆ ಅಂತ. ಬಟ್ ಆದರೆ ನೋಡೋದಕ್ಕೆ ಅವರು ಸಂತೋಷ ಪಡ್ತಾರೆ. ಆ ಬಟನೆಲ್ಲ ಇಟ್ಟು ರಿಯಲ್ ಆಗಿರೋ ಶರ್ಟ್ ಥರ ಮಾಡಿದ್ದಾರೆ. ನಾನೆಲ್ಲೂ ನೋಡಿಲ್ಲ ಈ ರೀತಿ ಎಲ್ಲ ಗಿಫ್ಟ್ ಪ್ಯಾಕ್ ಮಾಡಿರೋದು. ಚೆನ್ನಾಗಿದೆ, ನನಗಿಷ್ಟ ಆಯಿತು. ಇವಾಗ ಫಂಕ್ಷನಿಗೆ ಬಂದಿದ್ದೀವಿ. ಇವರೇ ನಮ್ಮ ಚಿಕ್ಕಮ್ಮ, ಇವ್ರದ್ದೇ ಆ್ಯನಿವರ್ಸರಿ ಇವತ್ತು. ನಾವು ಹೋಗಬೇಕಾದ್ರೆ ಸ್ವಲ್ಪ ಲೇಟ್ ಆಯಿತು, ಆದರೂ ಒಂದು ಫೋಟೋ ಇಟ್ಕೊಂಡು ಮತ್ತೆ ನಾವು ಊಟಕ್ಕೆ ಕೂತಿದ್ದೀವಿ. ಊಟ ತುಂಬ ಟೇಸ್ಟಿಯಾಗಿತ್ತು. ಮಟನ್ ಬಿರಿಯಾನಿ, ದೊಣ್ಣೆ ಬಿರಿಯಾನಿ ಮಾಡಿದರು, ತುಂಬ ಟೇಸ್ಟಾಗಿತ್ತು. ಅದ್ರ ಜೊತೆಗೆ ಚಿಕನ್ ಗ್ರೇವಿ, ಸ್ಯಾಲೆಡ್, ಆಮೇಲೆ ಒಂದು ಪಾಯಸ ಇತ್ತು. ತುಂಬ ಚೆನ್ನಾಗಿತ್ತು. ಅಂದರೆ ರೈತ, ಮೊಸರು ರೈತ ಇತ್ತು. ನಾವು ತಮಿಳ್ನಾಡಿಗೆ ಹೋಗಿದ್ವಲ್ಲ, ಆವಾಗ ಬಂದಿದ್ರಲ್ವ, ನೀವು ವಿಡಿಯೋದಲ್ಲಿ ನೋಡಿರ್ಬೋದು. ಅದರಲ್ಲಿದ್ದವರೆಲ್ಲ ಆಲ್ಮೋಸ್ಟ್ ಇದರಲ್ಲೂ ಇರ್ತಾರೆ. ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಅಲ್ಲಿ ಚೆನ್ನಾಗಿ ಜಾಲಿಯಾಗಿ ಮಾತಾಡ್ತಾ ಆ ದಿನನ ಅಲ್ಲೇ ಕಳೆದ್ವಿ. ಅದೆಲ್ಲನೂ ವೀಡಿಯೋ ಮಾಡೋಕ್ಕಾಗಿಲ್ಲ. ಮರುದಿನ ಬೆಳಿಗ್ಗೆ ನಾವು ಇವಾಗ ಗೆಸ್ಟನ್ನ ಇನ್ವೈಟ್ ಮಾಡಿದ್ದೀವಿ. ಎಲ್ಲರೂ ಕರೆದಿದ್ದೀನಿ. ಎಲ್ರಿಗೂ ಇವಾಗ ಸೇರಿ ಬಿರಿಯಾನಿ ಮಾಡಬೇಕು. ಫಸ್ಟಿಗೆ ಅಂಗಡಿಗೆ ಹೋಗಿ ಎಲ್ಲ ಸಾಮಾನು ತಗೊಬಂದೆ. ನೀರುಳ್ಳಿನ ಸ್ವಲ್ಪ ಆಯಿಲ್ ಹಾಕಿ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಚಿಕನ್ ಅಂಗಡಿಗೆ ಹೋಗಿ ಚಿಕನ್ ತಗೊಂಡು ಹಾಗೆ ಬೇಕಾಗಿರೋ ಮಸಾಲ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಅದನ್ನೆಲ್ಲ ತಗೊಂಡು ಬಂದಿದ್ದೀವಿ. ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಏನಾದರೂ ಅಡುಗೆ ಮಾಡೋದಾಗಿದ್ದರೆ ನನಗೆ ಯಾವಾಗಲೂ ನಮ್ಮ ಮನೆಯವ್ರು ಹೆಲ್ಪ್ ಮಾಡ್ತಾರೆ. ಅಂದರೆ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಬಿಡಿಸ್ಕೊಡ್ತಾರೆ, ಆಮೇಲೆ ನೀರುಳ್ಳಿ ಟೊಮೆಟೊ ಕಟ್ ಮಾಡಿಕೊಡ್ತಾರೆ, ಚಿಕನ್ನ ವಾಶ್ ಮಾಡಿಕೊಡ್ತಾರೆ. ಅವ್ರು ಬಂದಿಲ್ಲಾದರೂ ನಾನು ಮಾಡ್ತೀನಿ. ಬಟ್ ಆದರೆ ನಾವಿಬ್ಬರು ಸೇರ್ಕೊಂಡು ಮಾಡಿದ್ರೆ ನನಗೆ ತುಂಬ ಖುಷಿಯಾಗುತ್ತೆ ಅಡುಗೆ ಮಾಡಬೇಕಾದ್ರೆ. ಎಲ್ಲರೂ ಫ್ಯಾಮ್ಲಿಯಾಗಿ ಒಟ್ಟಿಗೆ ಇರಬೇಕಾದ್ರೆ ಎಲ್ಲರೂ ಸೇರ್ಕೊಂಡು ಅಡುಗೆ ಮಾಡೋದಂದರೆ ನಂಗೆ ತುಂಬ ಇಷ್ಟ. ಬಟ್ ಆದರೆ ಇವತ್ತು ಯಾರೂ ಇಲ್ಲ, ನಾನು ನಮ್ಮ ಮನೆಯವರಿಬ್ಬರೇ ಸೇರ್ಕೊಂಡು ಮಾಡ್ತಾಯಿದ್ದೀವಿ. ನಮ್ಮ ಮನೆಯವ್ರನ್ನ ಕೊತ್ತಂಬರಿ ಸೊಪ್ಪು ಬಿಡಿಸಿ ಅಂತ ಹೇಳಿದ್ರೆ ಬರೀ ಎಲೆ ಮಾತ್ರ ಬಿಡಿಸಿದ್ದಾರೆ, ಒಂದೇ ಒಂದು ಸಣ್ಣ ದಂಟು ಕೂಡ ಅದರಲ್ಲಿ ಹಾಕಿಲ್ಲ. ಮತ್ತು ನಾನೇ ಸ್ವಲ್ಪ ದಂಟು ತೆಗೆದು ಮತ್ತೆ ಹಾಕಿದೆ. ಪುದೀನ ಸೊಪ್ಪು ಅಷ್ಟೇ, ಎಲೆ ಎಲ್ಲ ತುಂಬ ಎಲೆ ಹಾಗೆ ಬಿಟ್ಬಿಟ್ಟಿದ್ದಾರೆ.
ಅವರಿಗೆ ಎಲ್ಲ ನೀಟಾಗಿ ಒಂದೊಂದೇ ಎಲೆಯಾಗಿ ಕಿತ್ಕೊಂಡು ಇಷ್ಟೊತ್ತು ಮಾಡಿದರು. ದಂಟು ಹಾಕಬೇಕಲ್ವ ಸ್ವಲ್ಪ ಬಿರಿಯಾನಿಗೆ, ಆ ದಂಟಲ್ಲಿರೋ ಫ್ಲೇವರ್ ಕೂಡ ಇಳಿಬೇಕು, ಆವಾಗಲೇ ಚೆನ್ನಾಗಿರುತ್ತೆ. ಬರೀ ಎಲೆ ಹಾಕಿದರೆ ಏನು ನನಗೆ ಅಷ್ಟೊಂದು ಅರೋಮ ಬರೋ ಥರ ಅನಿಸಲ್ಲ. ಅಷ್ಟು ಬೇಗ ಟೈಮ್ ಆಯಿತು, ಟೈಮ್ ಹೇಗೋಯ್ತು ಅಂತಲೇ ಗೊತ್ತಿಲ್ಲ. ನಾನು ಫುಲ್ ವೀಡಿಯೋ ಮಾಡಿಲ್ಲ ಬಿರಿಯಾನಿ ಮಾಡೋದು, ಗೆಸ್ಟ್ ಬಂದರು, ಹಾಗಾಗಿ ನಾನು ಬೇಗ ಬಿರಿಯಾನಿ ಮಾಡಿಬಿಟ್ಟೆ. ಅದ್ರ ಬಿರಿಯಾನಿ ಮಾತ್ರ ತುಂಬ ಚೆನ್ನಾಗಿತ್ತು. ಸ್ವಲ್ಪ ಖಾರ ಕಡಿಮೆ ಆಗಿತ್ತು ಅಂತ ಅನಿಸುತ್ತೆ. ಮಕ್ಕಳಿಗೆಲ್ಲ ಇಷ್ಟ ಆಯಿತು, ಮಕ್ಳಿಗೆ ಇಷ್ಟ ಆಗೋ ಥರ ಇತ್ತು. ಮಕ್ಕಳೆಲ್ಲ ರೂಮಲ್ಲಿ ಕೂತು ಅವರೆಲ್ಲ ಊಟ ಮಾಡ್ತಾಯಿದ್ರು. ರೂಮಲ್ಲಿ ಇನ್ನೊಂದು ಟೇಬಲ್ ಇತ್ತು, ನಾನು ಅದನ್ನು ತೆಗೆದು ಮಡಚಿ ಮಂಚದ ಹಿಂದ್ಗಡೆ ಇಟ್ಟಿದ್ದೆ. ಆದರೆ ಮಕ್ಕಳು ಅದನ್ನೆಲ್ಲ ಓಪನ್ ಮಾಡಿ ಅದನ್ನು ಸೆಟ್ ಮಾಡಿ ಅದ್ರ ಮೇಲ್ಗಡೆ ಬೆಡ್ಶೀಟ್ ಹಾಕಿ ಮಂಚದ ಮೇಲೆ ಸ್ವಲ್ಪ ಜನ ಕೂತ್ಕೊಂಡು ಆ ಕಡೆ ಈ ಕಡೆ ಚೇರ್ ಹಾಕ್ಕೊಂಡು ಎಷ್ಟು ನೀಟಾಗಿ ಅರೇಂಜ್ ಮಾಡ್ಕೊಂಡು ಊಟ ಮಾಡ್ತಾಯಿದ್ದಾರೆ. ಮತ್ತು ಬಿರಿಯಾನಿನೂ ಸೂಪರ್ ಅಂತ ಹೇಳ್ತಾ ಇದ್ದಾರೆ. ಮಕ್ಳಿಗೆ ಇಷ್ಟ ಆಯಿತು ಅನಿಸುತ್ತದೆ. ಹೇಳಿದ್ನಲ್ಲ, ಖಾರ ಇಲ್ಲ, ಹಾಗಾಗಿ ಮಕ್ಳಿಗೆ ಇಷ್ಟ ಆಯಿತು. ಆದರೆ ಬಟ್ ನಮಗೆ ಇನ್ನೊಂದು ಸ್ವಲ್ಪ ಸ್ಪೈಸಿಯಾಗಿದ್ದರೆ ಚೆನ್ನಾಗಿತ್ತು ಅಂತ ನನಗನ್ನಿಸ್ತು. ಮತ್ತು ನಾವೆಲ್ಲ ಕೂತ್ಕೊಂಡು ಬಿರಿಯಾನಿ ತಿಂದ್ವಿ. ನಾನು 2ನೇ ಸಲ ಹಾಕ್ಕೊಂಡು ತಿಂದೆ, ನಂಗೆ ಅಷ್ಟು ಇಷ್ಟ ಆಯಿತು. ಮತ್ತು ನಾವು ಊಟ ಎಲ್ಲ ಮಾಡಿಕೊಂಡು ಮತ್ತೆ ನಾವು ಫಂಕ್ಷನ್ ಆಯ್ತಲ್ವ ನಮ್ಮ ಚಿಕ್ಕಮ್ಮನ ಮನೆ, ಅಲ್ಲಿಗೆ ಹೋಗಿ ಅಲ್ಲಿ ಮತ್ತೆ ಊಟ ಕೊಟ್ಟರು. ಅಲ್ಲೂ ಮಟನ್ ಗ್ರೇವಿ, ಬೇಳೆ ಸಾರು, ಅನ್ನ ಎಲ್ಲ ಕೊಟ್ಟರು. ಅದನ್ನೆಲ್ಲ ತಿಂದು ಆಮೇಲೆ ಮಾತಾಡಿ ಆಮೇಲೆ ಸಂಜೆ ಇವಾಗ ಇವರು ಹೊರಡ್ತಾಯಿದ್ರು. ಒಂದು 5 ಗಂಟೆ ಹೊತ್ತಿರ್ಬೋದು. ಅಷ್ಟೊತ್ತಿಗೆ ಇವರು ಬೇಗ ಹೊರಡ್ತಾ ಇದ್ದಾರೆ. ನಾಳೆ ಮಕ್ಕಳಿಗೆ ಎಕ್ಸಾಮ್ ಇದೆ ಅಂತೇಳಿ ಹೊರಡ್ತಾ ಇದ್ದಾರೆ. ಇವತ್ತೊಂದಿನ ಇದ್ದೋಗಿ ಅಂತ ಹೇಳಿದ್ರು, ಕೇಳಿಲ್ಲ. ಹೋಗಬೇಕಾದ್ರೆ ತುಂಬಾ ಬೇಜಾರಾಯಿತು. ನಿಮಗೂ ಹಿಂಗೆ ಆಗುತ್ತಾ? ಗೆಸ್ಟ್ ಮನೆಗೆ ಬಂದು ಅವ್ರು ಹೋದ್ಮೇಲೆ ಒಂಥರ ಮನೆಯೇ ಒಂಥರ ಬೇಜಾರಾದ ಥರ ಇರುತ್ತಾ? ನನಗೆ ಯಾವಾಗಲೂ ಆ ರೀತಿ ಆಗುತ್ತೆ. ನಮ್ಮ ಅಪ್ಪ ಅಮ್ಮ ಬಂದಾಗಲೂ ಅಷ್ಟೇ, ಅವ್ರು ಹೋಗಬೇಕಾದ್ರೆ ನನಗೆ ಅಳು ಬರುತ್ತೆ. ಹೋಗಬಾರ್ದು ಅಂತ ಅಂದ್ಕೊಳ್ತೀನಿ, ಬಟ್ ಏನು ಮಾಡೋದು, ಹೋಗಲೇಬೇಕಲ್ವ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ನಾನು ಇಲ್ಲಿಗೆ ವಿಡಿಯೋನ ಮುಕ್ತಾಯ ಮಾಡ್ತೀನಿ.